KCT ರಿಸಲ್ಟ್ಸ್ ಇನ್ನೇನೋ ಸ್ವಲ್ಪ ದಿನದಲ್ಲಿ ಬಂದ್ಬಿಡುತ್ತೆ. ಬಟ್ ಅದಕ್ಕಿಂತ ಮುಂಚೆ ಐ ವಾಂಟ್ ಟು ಟಾಕ್ ಸಮಥಿಂಗ್ ವಿತ್ ಯು ವಿಚ್ ಮೆನಿ ಪೀಪಲ್ ಗೆಟ್ ಟು ನೋ ಫಾರ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಸೊ ನೀವು ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಟ್ರೆಡಿಷನಲ್ ಕಾಲೇಜಸ್ ಎಲ್ಲ ಹೆಂಗಿರುತ್ತೆ ಅಂತಂದ್ರೆ ಫಸ್ಟ್ 2 ಇಯರ್ಸ್ ಅಥವಾ ಫಸ್ಟ್ ಇಯರ್ ಅಂತೂ ಎಸ್ಪೆಷಲಿ ಅನ್ವಾಂಟೆಡ್ ಸಬ್ಜೆಕ್ಟ್ಸ್ ಇಂದಾನೆ ಕಳೆದೋಗುತ್ತೆ. ಸೆಕೆಂಡ್ ಇಯರ್ ಅಲ್ಲಿ ಲೈಕ್ ನೀವು ಥಿಯರಿನ ಕ್ರಾಮ್ ಅಪ್ ಮಾಡಿ ಎಕ್ಸಾಮ್ ಅಂತ CGPA ತಗೋಬೇಕು ಅಂತ ಹೋರಾಡೋಷ್ಟರಲ್ಲಿ ಹೊಟ್ಟೋಗುತ್ತೆ. ಥರ್ಡ್ ಇಯರ್ ಬರ್ತಿದ್ದಂಗೆ ಸಮಥಿಂಗ್ ವಿಲ್ ರಿಯಲಿ ಫೀಲ್ ಆಫ್ ಅಂಡ್ ಫೋರ್ತ್ ಇಯರ್ ಅಷ್ಟರಲ್ಲಿ ಪ್ಲೇಸ್ಮೆಂಟ್ಸ್ ವಿಲ್ ಬಿ ದೇರ್. ಸೊ ನೀವು ಇಲ್ಲಿ ಅಪ್ಸ್ಕಿಲ್ ಆಗಕ್ಕೆ ನೀವು ಟೈಮು ಕೊಟ್ಟಿಲ್ಲ ಅಂಡ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿಮ್ಗೆ ಪುಷ್ ಇಲ್ಲ ಅಂತ ಅಂದಾಗ ವಾಟ್ ವಿಲ್ ಯು ಡೂ ಇನ್ ದ ಹೈರಿಂಗ್ ಪ್ರೊಸೆಸ್? ಅದಕ್ಕೋಸ್ಕರನೇ ಲಾಟ್ ಆಫ್ ಗ್ರಾಜುಯೇಟ್ಸ್ ಆರ್ being unemployed right now. So I was seeing the stats and it is becoming worse year by year. So ಇಲ್ಲಿ ಡಿಗ್ರಿ ಒಂದು ತಗೋಬಿಟ್ರೆ ಕೆಲಸ ಸಿಕ್ಬಿಡುತ್ತೆ ಅನ್ನೋ ಮಿಸ್ಕನ್ಸೆಪ್ಷನ್ ನ ತೆಗೆದು ಇವಾಗ ಲೈಕ್ ನಿಮ್ಮ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಇಂದ ನೀವು ಆಚೆ ಬಂದಾಗ ಯಾವ ತರ ಸ್ಕಿಲ್ಸ್ ನಿಮ್ಮ ಹತ್ರ ಇರುತ್ತೆ, ಹೌ ಕೇಪಬಲ್ ವಿಲ್ ಯು ಟು ಜಾಯಿನ್ ದ ಇಂಡಸ್ಟ್ರಿ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗಿರುತ್ತೆ. ಅಂಡ್ ಈ ಲೈನ್ಸ್ ಅಲ್ಲಿ ಯೋಚನೆ ಮಾಡೋದಾದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿನ. ಜಸ್ಟ್ ಸೆಕೆಂಡ್ ಇಯರ್ ಅಲ್ಲೇ 20+ ಸ್ಟೂಡೆಂಟ್ಸ್ 30,000 to 40,000 ಸ್ಟೈಪೆಂಡ್ ಪೇ ಮಾಡುವಂತ ಇಂಟರ್ನ್ಶಿಪ್ಸ್ ನ ಮಾಡ್ತಿದ್ದಾರೆ. ಲಿಟ್ರಲಿ ಫೈನಲ್ ಇಯರ್ ಅಲ್ಲ, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ನಮ್ಗಳ ತರ ಕ್ಲಾಸ್ ಕೇಳ್ಕೊಂಡು ಕೂತಿರಲ್ಲ, ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡು 30+ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ಕೊಂಡು AI ಟೂಲ್ಸ್ ನ ಯೂಸ್ ಮಾಡ್ಕೊಂಡು ದೇ ಲಿಟ್ರಲಿ ಬಿ ಸ್ಟಡಿಂಗ್ ಇನ್ ಅ ಎನ್ವಿರಾನ್ಮೆಂಟ್ ವಿಚ್ ವಿಲ್ ಬಿ ವೆರಿ ಸಿಮಿಲರ್ ಟು ವರ್ಕಿಂಗ್ ಇನ್ ಅ ಕಂಪನಿ. ಸೊ ಅವ್ರಿಗೆ ಕಂಪ್ನಿಲಿ ವರ್ಕ್ ಮಾಡ್ತಿರೋ ತರ ಫೀಲ್ಸ್ ಇರುತ್ತೆ. ಅಂಡ್ ಇಲ್ಲಿ ಟೀಚ್ ಮಾಡೋದು ನಾರ್ಮಲ್ ಪ್ರೊಫೆಸರ್ಸ್ ಅಲ್ಲ ಕಂಡ್ರು, ಇಟ್ಸ್ ಪೀಪಲ್ ಹೂ ಹ್ಯಾವ್ ವರ್ಕ್ಡ್ ಪ್ರೀವಿಯಸ್ಲಿ ಇನ್ ಮೈಕ್ರೋಸಾಫ್ಟ್, ಗೂಗಲ್, ಅಮೆಝಾನ್ ಈ ತರ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡಿರೋರಿಗೆ ಎಕ್ಸಾಕ್ಟ್ಲಿ ಗೊತ್ತಿರುತ್ತಲ್ವಾ ಲೈಕ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ದಟ್ ಇಸ್ ಅನ್ ಆಡೆಡ್ ಎಡ್ಜ್ ದೇರ್. ಇದರಿಂದ ಅವ್ರು ಸೆಕೆಂಡ್ ಇಯರ್ ಬರೋ ಅಷ್ಟರಲ್ಲಿ ಅವ್ರಿಗೆ ಸುಮ್ಮನೆ ರೆಸ್ಯೂಮ್ ಒಂದಷ್ಟು ಥಿಂಗ್ಸ್ ನ ಆಡ್ ಮಾಡ್ಕೊಂಡು ನಿಂತಿರಲ್ಲ. ದೇ ವಿಲ್ ಹ್ಯಾವ್ ದ ಪ್ರೂಫ್ ಆಫ್ ವರ್ಕ್ ಅಂಡ್ ದ ಸ್ಕಿಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಡೆವಲಪ್ ದೋಸ್ ಥಿಂಗ್ಸ್. ಈ ರೀಸನ್ ಗೆ ಅನ್ಸುತ್ತೆ ಇಷ್ಟೊಂದು ಕಂಪ್ನೀಸ್ ಅಲ್ಲಿ ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಿರೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನ ಸ್ಟೂಡೆಂಟ್ಸ್ ಕಲ್ಚರ್ ನೋಡ್ಬಿಟ್ಟೆ ಶಾಕ್ ಆಗ್ಬಿಟ್ಟೆ. ಪೀಪಲ್ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಹ್ಯಾಕಥಾನ್ಸ್, ಲಿಂಕ್ಡ್ಇನ್ ಅಲ್ಲಿ ಹೆವಿ ಆಕ್ಟಿವ್ ಆಗಿದ್ದಾರೆ. And people are very much getting the awareness of what's happening in the industry. This tells how the culture or the environment is developed over there. ನೋಡಿ ಇಷ್ಟೆಲ್ಲ ಫೀಚರ್ಸ್ ಇರುವಂತ ಈ ಇನ್ಸ್ಟಿಟ್ಯೂಟ್ ಗೆ ಆಬ್ವಿಯಸ್ಲಿ ಡಿಮ್ಯಾಂಡ್ ಅಂತೂ ಜಾಸ್ತಿ ಇದೆ. ಅಡ್ಮಿಷನ್ಸ್ ಇವ್ರದ್ದು ಓಪನ್ ಆಗಿದೆ ಈ ಸೆಷನ್ ಗೆ. ಅಂಡ್ ಇಲ್ಲಿ ಜಾಯ್ನ್ ಆಗಕ್ಕೆ 2 ವೇಸ್ ಇದೆ ಆಯ್ತಾ. ಫಸ್ಟ್ ಥಿಂಗ್ ಇಸ್ ASAT, ಇವ್ರದೇ ಆಲ್ಟಾ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ. ಅದನ್ನ ಕ್ಲಿಯರ್ ಮಾಡ್ಕೊಂಡು ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಸೆಕೆಂಡ್ ಆಪ್ಷನ್ ಇಸ್ ನೀವೇನಾದ್ರೂ JEE ಸ್ಟೂಡೆಂಟ್ ಆಗಿ ನಿಮ್ಗೆ 80% ಮೇಲೆ ಬಂದಿತ್ತು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಆಗುತ್ತೆ ಅಲಾಂಗ್ ವಿತ್ ಬ್ರೈಟ್ಮೆಂಟ್ ಸ್ಕಾಲರ್ಶಿಪ್ ಆಫ್ ಅಪ್ ಟು 50%, which is really great. ನಿಮಗೆ ಸಪರೇಟ್ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ, ಏನು ಇರಲ್ಲ, ಡೈರೆಕ್ಟ್ ಇಂಟರ್ವ್ಯೂಸ್ ಅಂಡ್ ಅಡ್ಮಿಷನ್ ಅಷ್ಟೇನೆ. ಸೊ 2 ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ರೆ ಇದೇ 14th May ಒಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನ ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ASAT ಗೆ. ಅಂಡ್ KCT ಮುಂಚೆನೆ ಒಂದು ಟಾಪ್ ಕಾಲೇಜ್ ಅಲ್ಲಿ ಒಳ್ಳೆ ಬ್ರಾಂಚ್ ಗೆ ನಿಮ್ ಸೀಟ್ ನ ರಿಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಲಿ ಪ್ರೊಸೀಡ್ ಆಗೋಣ. KCT ಬರ್ದಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಇವಾಗ ಯಾವಾಗ ರಿಸಲ್ಟ್ ಬರುತ್ತೋ ಅನ್ನೋ ವೇಟ್ ಸ್ಟಾರ್ಟ್ ಆಗಿರುತ್ತೆ. ಅಂಡ್ ಈ ಟೈಮಲ್ಲಿ ನಿಮ್ಗೆ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, ತುಂಬಾ ಜನದ ರಿಸಲ್ಟ್ ವಿತ್ ಹೆಲ್ಡ್ ಸಹ ಆಗೋ ಚಾನ್ಸ್ ಇದೆ. ಅಂತಂದ್ರೆ ರಿಸಲ್ಟ್ ದಿನ ನಿಮ್ಗೆ ರಿಸಲ್ಟ್ ಬರ್ದೇ ಇರೋ ಚಾನ್ಸು ಇದೆ. ಸೊ ಅದು ಏನಕ್ಕಾಗುತ್ತೆ, ಹಂಗ ಆಗ್ಬಾರ್ದು ಅಂತಂದ್ರೆ ನಿಮ್ ಕಡೆಯಿಂದ ನೀವೇನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಸ್ಟೂಡೆಂಟ್ಸ್ ಆಗಿರ್ಲಿ, ಪೇರೆಂಟ್ಸ್ ಆಗಿರ್ಲಿ, ಈ ತರ KCT ರಿಲೇಟೆಡ್ ವಿಡಿಯೋಸ್ ಏನಾದ್ರು ಇಂಪಾರ್ಟೆಂಟ್ ಥಿಂಗ್ಸ್ ಇದ್ರೆ ನಾನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬಿಟ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ್ಬೋದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಇವಾಗ ನಿಮ್ KCT ರ್ಯಾಂಕ್ ಬರ್ಬೇಕು ಅಂದ್ರೆ ಅದರಲ್ಲಿ 2 ಮೇಜರ್ ಕಾಂಪೋನೆಂಟ್ಸ್ ಇದೆ ಆಯ್ತಾ. ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ, ಗೊತ್ತಿಲ್ಲ ಅಂತ ಅಂದ್ರೂ ಜಸ್ಟ್ ಟೇಕ್ ಇಟ್ ಅಪ್ ಫ್ರಮ್ ಹಿಯರ್. ಸೊ KCT ರಿಸಲ್ಟ್ ಗೆ ದೇರ್ ಆರ್ 2 ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಒನ್ ಇಸ್ ಯುವರ್ KCT ಮಾರ್ಕ್ಸ್ ಅಂತಂದ್ರೆ KCT ಪೇಪರ್ ಅವತ್ತು ದಿನ ಎಕ್ಸಾಮಿನೇಷನ್ ದಿನ ನೀವೇನ್ ಸ್ಕೋರ್ ಮಾಡ್ತೀರಾ, that is one component and it has 50% weightage of it, and remaining 50% weightage comes from your second PU board marks. So second PU board marks ಮತ್ತೆ KCT marks 2 inputs ಆಗಿ ಬಂದ್ರೆ you will be getting a rank out of it which you will be utilizing for your counseling process. So ಇಲ್ಲಿ KCT marks ಅಂತೂ ಇವ್ರು ಎವ್ಯಾಲ್ಯೂಯೇಟ್ ಮಾಡಿದ್ಮೇಲೆ ಇವ್ರಿಗೆ ಸಿಗುತ್ತೆ. ಬಟ್ board marks has to be fetched. So ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೋರ್ಡ್ಸ್ ಗೆ ಡಿಫ್ರೆಂಟ್ ಪ್ರೊಸೀಜರ್ಸ್ ಇದೆ. ಇವಾಗ ಕರ್ನಾಟಕ ಸ್ಟೇಟ್ ಬೋರ್ಡ್ ಹತ್ರನೇ ಇರುತ್ತೆ ಮಾರ್ಕ್ಸ್. ಸೊ ದೇ ವಿಲ್ ಟೇಕ್ ಇಟ್ ಅಂಡ್ ದೇ ವಿಲ್ ಟೇಕ್ ದ ಬೆಸ್ಟ್ ಔಟ್ ಆಫ್ 2 ಎಕ್ಸಾಮ್ಸ್ ವಿಚ್ ದೇ ಕಂಡಕ್ಟ್. ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಏನ್ ಕಂಡಕ್ಟ್ ಮಾಡ್ತಾರೆ, ಯಾವ್ದು ಬೆಸ್ಟ್ ಇದೆ ಅದನ್ನ ತಗೊಂತಾರೆ. ಅಂಡ್ ಫಾರ್ ಅದರ್ ಬೋರ್ಡ್ಸ್ ಲೈಕ್ CBSE ಅಂಡ್ ICSE ನೀವೇ ನಿಮ್ಮ ಮಾರ್ಕ್ಸ್ ನ ನೀವಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಅಲಾಂಗ್ ವಿತ್ ಯುವರ್ ರೋಲ್ ನಂಬರ್ ಅಂಡ್ ಮೆನಿ ಅದರ್ ಡೀಟೇಲ್ಸ್. ಸೊ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಐ ಬಟನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ. ಅಂಡ್ ಅದ್ರ ಲಿಂಕ್ ಬಂದಾಗ ನಾನು ಯೂಟ್ಯೂಬ್ ಚಾನಲ್ ಅಲ್ಲೂ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ, ಲೈಕ್ ಯಾವ ತರ ಮಾಡಬೇಕು ಏನ್ ಮಾಡಬೇಕು ಅಂತ ಲೈವ್ ಡೆಮೋನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ನೋಡಿದ್ರೆ ನಿಮ್ಗೆಲ್ಲ ಐಡಿಯಾ ಬಂದ್ಬಿಡುತ್ತೆ. ಅದನ್ನ ತಪ್ಪದೆ ಅಪ್ಲೋಡ್ ಮಾಡಿ. ಅಂಡ್ KCT ಮುಗ್ದಿದೆ, ಇವಾಗ ನಾನು ಎಂಜಾಯ್ ಮಾಡೋ ಟೈಮ್ ಅನ್ಕೊಂಡು ನೀವೇನಾದ್ರೂ ಒಂಚೂರು ನೆಗ್ಲೆಕ್ಟ್ ಮಾಡಿದ್ರೆ ರಿಸಲ್ಟ್ ದಿನ ನಿಮ್ಗೆ ರಿಸಲ್ಟೇ ಬರಲ್ಲ.
So this is one thing. And another thing, there are a lot of various other reasons why your results may get withheld. So ಇವಾಗಲೇ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಪ್ಯಾನಿಕ್ ಅ ಲಾಟ್ ಆನ್ ದ ರಿಸಲ್ಟ್ ಡೇ. ಓಕೆ, ನನಗೆ ರಿಸಲ್ಟೇ ಬಂದಿಲ್ಲ, ನನಗೆ ಲೈಕ್ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಎಂಟ್ರಿ ಆಗೋಕ್ಕಾಗಲ್ಲ, ಈ ಥರ ಎಲ್ಲ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ತಾರೆ. ಸೊ ನೋ ನೀಡ್ ಟು ವರಿ, ಆಯ್ತಾ. ಸೊ ಈವನ್ ಇಫ್ ಯುವರ್ ರಿಸಲ್ಟ್ ಗೆಟ್ಸ್ withheld due to any reason, one reason is due to like missing option, like marks entry or marks entry ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ it will happen. Second thing, if there is any anomaly in your details which you have provided, ಅದು ಯಾವುದಾದ್ರೂ ಆಗಿರ್ಬೋದು, ಯಾವುದಾದ್ರು ಅಡಿಷನಲ್ ರಿಸರ್ವೇಷನ್ ಕ್ಲೈಮ್ ಮಾಡ್ತಿದ್ರೆ ಅಥವಾ ಯಾವುದಾದ್ರೂ ಕೋಟಾ ಕ್ಲೈಮ್ ಮಾಡಿ, if that is not that is invalid, ಈ ಥರ ರೀಸನ್ಸ್ಗೆ your results might get withheld, but soon after that KEA will also provide a provision to get it right. ಅಂದರೆ ನೀವೇನು ಲೈಕ್ ತಪ್ಪಾಗಿದೆ ಅಥವಾ ಏನು ರೀಸನ್ ಇಂದ ನಿಮ್ಮ ರಿಸಲ್ಟ್ ವಿಥೆಲ್ಡ್ ಆಗಿದೆ ಅದನ್ನ ರಿಕವರ್ ಮಾಡ್ಕೊಳ್ಳೋಕ್ಕೆ they'll give one more provision or one more option for you. So ಆ ಟೈಮಲ್ಲಿ you can recover it. ಅದು ಹೇಗೆ ಇಲ್ಲ ಅಂತ ಎಲ್ಲ ಹೇಳ್ತೀನಿ ಈ ಚಾನಲಲ್ಲೇ. So these are the two things which you have to do. Third thing which is optional but kind of it's the most important one ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೈಮಲ್ಲಿ ನೀವು ಲೈಕ್ ಓಕೆ, ನಿಮಗೆ ಟೈಮ್ ಇದೆ, ಇಲ್ಲಿವರೆಗೂ ಓದಿದ್ದೀರಾ, ನಾವು ಮತ್ತೆ ಓದಿ ಅಂತಂತೂ ನಿಮ್ಗೆ ಇಲ್ಲಿ ಹೇಳಕ್ ಬಂದಿಲ್ಲ. ಹೇಳಿದ್ರೆ ನನ್ಗೆ ಗೊತ್ತು, ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡಿ, ನನ್ನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಿ, ಬ್ಲಾಕ್ ಮಾಡಿ, ರಿಪೋರ್ಟ್ನೂ ಸಹ ಮಾಡಿಬಿಡ್ತೀರಾ. ಬಟ್ ನಾನು ಅದನ್ನ ಹೇಳಕ್ ಬಂದಿಲ್ಲ. ಆಲ್ ಐ ಹ್ಯಾವ್ ಟು ಸೇ ಹಿಯರ್ ಇನ್ ದ ಥರ್ಡ್ ಪಾಯಿಂಟ್ ಎಸ್, ಇವಾಗ KCT ಎಕ್ಸಾಮ್ ಮುಗ್ದಿದೆ, ಆ ಎಕ್ಸಾಮ್ ಇಂದ ಬರೋ ರ್ಯಾಂಕ್ ಇಂದ ನಿಮಗೆ ಕಾಲೇಜ್ ಸೀಟ್ ಸಿಗ್ತಿದೆ ಅಂತ ಅಂದಾಗ ಮಧ್ಯದಲ್ಲಿ ನಡೆಯೋ ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ಅವೇರ್ನೆಸ್ ಅಲ್ಲ, ಸ್ವಲ್ಪ ಎಕ್ಸ್ಟ್ರಾ ಅವೇರ್ನೆಸ್ನ ತಗೊಳ್ಳಿ. ಸೊ ಎಕ್ಸ್ಟ್ರಾ ಅವೇರ್ನೆಸ್ ತಗೊಂಡಾಗ ಏನಾಗುತ್ತೆ, ನಿಮಗೆ ಲೈಕ್ ಸ್ವಲ್ಪ ಕಮ್ಮಿ ರ್ಯಾಂಕ್ ಬಂದಿದ್ರು ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಮುಂಚೆ ಕೌನ್ಸಿಲಿಂಗ್ ಮಾಡಿರೋರು ಅಥವಾ ಕೌನ್ಸಿಲಿಂಗ್ಗೆ ಮೆಂಟರ್ಶಿಪ್ ಕೊಡ್ತಿರೋ ಅಂತ ನನ್ನಂಥವ್ರ ಹತ್ರ ನೀವು ಟಿಪ್ಸ್ನ ತಗೊಂಡು, ಟಿಪ್ಸ್ ಇನ್ ದ ಸೆನ್ಸ್ ಲೈಕ್ ಜಸ್ಟ್ ಒಂದು ಓವರ್ ವ್ಯೂವ್ನ ತಗೊಂಡು, ಏನಿದು ಕೌನ್ಸಿಲಿಂಗ್ ಪ್ರೊಸೆಸ್, ಏನು ಮಾಡ್ಬೋದು, ಏನೇನು ಸ್ಟೆಪ್ಸ್ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂದು ಅವೇರ್ನೆಸ್ ಇರಲಿ. ಅವೇರ್ನೆಸ್ ಇನ್ ದ ಸೆನ್ಸ್, ಯಾರಾದರೂ ಬಂದು ನಿಮ್ಮನ್ನ ಓಕೆ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ KCT ಕೌನ್ಸಿಲಿಂಗ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಕೌನ್ಸಿಲಿಂಗ್ ಅಂದ್ರೆ ಏನು, ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಯು ಶುಡ್ ಬಿ ಏಬಲ್ ಟು like make them understand the entire counseling procedure. And for that I have uploaded a video wherein I have talked about what exactly is counseling. ಚಿಕ್ಕ LKG UKG ಮಕ್ಕಳಿಗೆ ಆ ವಿಡಿಯೋ ತೋರಿಸಿದ್ರು ಕೌನ್ಸಿಲಿಂಗ್ ಅಂದ್ರೆ ಏನು ಅಂತ ಅರ್ಥ ಆಗ್ಬಿಡುತ್ತೆ. That is the way that video is designed or the video has come up. So ಅದನ್ನ ಒಂದ್ಸಲ ನೋಡಿಲ್ಲ ಅಂತ ಅಂದ್ರೆ, so that you will be aware and also keep researching on some colleges and the branch which you are aspiring to go. So it will help a lot during your counseling times. And apart from that, engineering, especially computer science engineering ಗೆ ಸೇರ್ಕೊಳ್ಳೋರ್ಗೆ ಲೈಕ್ ಏನು ಮಾಡ್ಬೋದು ನೀವು ಈ 3 months ಬಿಫೋರ್ ಯುವರ್ ಕಾಲೇಜ್ ಸ್ಟಾರ್ಟ್ಸ್, ಏನು ಮಾಡಿದ್ರೆ ನಿಮಗೆ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ, ಐ ಮೀನ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ವಿಡಿಯೋ ಬೇಕು ಅಂದರೆ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ ನಾನು ಏನೇನು ಮಾಡಿದೆ ಆ್ಯಂಡ್ ಏನೇನು ಮಾಡಬೇಕಾಗುತ್ತೆ ಬಿಫೋರ್ ಯು ಜಾಯ್ನ್ ಯುವರ್ ಇಂಜಿನಿಯರಿಂಗ್ ಅಂತ. Because there will be a lot of PCMB students like me. Comment section al haki that even we are there anta, so that I'll get to know I have some companions out there anta. So ಅವ್ರಿಗೆ ಕಷ್ಟ ಆಗುತ್ತೆ CSE ಬ್ಯಾಕ್ಗ್ರೌಂಡ್ ಬಂದಾಗ. So for that there are some things which you can do before you join there, which will certainly make your stay there comfortable. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. So I'll upload that video if you are needing it. So comment section al haki, I'll see the comment section ಅಂತ ಹೇಳ್ತಾ let's end this video here. I think whatever I told here is exactly carbon copied in your brain right now, and you'll follow the same very strictly or very dedicated fashion. So with that let's end this video. ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ವಿಡಿಯೋ ಇಷ್ಟ ಅಂತ ಆಗಿರುತ್ತೆ, ಲೈಕ್ ಮಾಡಿ and ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, so that you will not miss out on any important nitty-gritties like this. Thank you guys. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್ ಬಾಯ್.